ಯುವ ಕಾಂಗ್ರೆಸ್ ವತಿಯಿಂದ ಮೈಸೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು MDMA ಸಿಕ್ಕಿದೆ ಅಂತ ಮಾಧ್ಯಮಗಳ ಮೂಲಕ ಪೊಲೀಸ್ನವರು ರೈಡ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ಆಯಿತು. ಆ ಸುದ್ದಿ ಎಷ್ಟರ ಮಟ್ಟಿಗೆ ಅದು ಸರಿ ಇದೆ ಅನ್ನುವಂಥದ್ದು ಜನರಿಗೆ ತಿಳಿಸುವಂಥದ್ದಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮೈಸೂರು ನಗರದ ಮಾನ ಮರ್ಯಾದೆಯನ್ನು ಹಾಳು ಮಾಡುವಂಥದ್ದಕ್ಕೆ BJPಯವರು ಟೊಂಕ ಕಟ್ಟಿ ನಿಂತಿರುವಂಥದ್ದು ಎದ್ದು ಕಾಣ್ತಾ ಇದೆ. ಈ ಮಾದಕ ವಸ್ತು MDMA ಅನ್ನುವಂಥದ್ದು ಏನು ಬಿಂಬಿಸ್ತಾ ಇದ್ದಾರೆ, MDMA ಬಂದಿಲ್ಲ, MD ಮಾತಾ ಮೆಕಡ್ರೋಲ್ ಅಂತ ಒಂದು ದ್ರವ. ಅದು ಎಲ್ಲಿಂದ ಬಂತು? ಗುಜರಾತಿಂದ ಬಂದಿದ್ದಂತೆ. ಗುಜರಾತು ಮಹಾರಾಷ್ಟ್ರದಿಂದ ಬಂದಿದ್ದಂತೆ. ಗುಜರಾತಿಂದ ಬಂದಿರುವಂಥದ್ದು. ಗುಜರಾತಲ್ಲಿ ಯಾವ ಸರ್ಕಾರ ಇದೆ? ಯಾರ ಸರ್ಕಾರ ಇದೆ? BJP ಸರ್ಕಾರ ಇದೆ. ಗುಜರಾತಲ್ಲಿ, ಗುಜರಾತ್ ಪೋರ್ಟಲ್ಲಿ ಇಲ್ಲಿವರೆಗೂ ಕಳೆದ 10 ವರ್ಷದಿಂದ ಮಾಹಿತಿ ನೀವು ತಗೊಂಡ್ರೆ ಸುಮಾರು 25-30 ಸಾವಿರ ಕೋಟಿಯಷ್ಟು ಡ್ರಗ್ನ ಸೀಸ್ ಮಾಡಿರುವಂಥದ್ದು ಈ ನಾರ್ಕೋಟಿಕ್ಸ್ನವರು ನಾವು ನೋಡ್ಬೋದು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ 25-30 ಸಾವಿರ ಕೋಟಿಯಷ್ಟು ಡ್ರಗ್ಸ್ನ ಸೀಸ್ ಮಾಡಿದ್ದಾರೆ. ಅವರು ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಅವರ ಬ್ರಾಂಚಸ್ನ ಓಪನ್ ಮಾಡುವಂಥದ್ದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಮೈಸೂರಲ್ಲಿ ಬರೀ 15 ದಿವಸದ ಹಿಂದೆ ಯಾವುದೋ ಒಂದು ಶೆಡ್ಡಲ್ಲಿ ಅದು ಸಿಕ್ಕಿದೆ ಅನ್ನುವಂಥದ್ದು ಮಹಾರಾಷ್ಟ್ರ ಪೊಲೀಸ್ನವರು, ನಮ್ಮ ಪೊಲೀಸ್ನವರ ನೆರವಿಂದ ಅದು ಸೀಸ್ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ತಪ್ಪು ಮಾಹಿತಿಯನ್ನು ಕೊಡುವಂಥ ಕೆಲಸ ಮಹಾರಾಷ್ಟ್ರ ಸರ್ಕಾರ ಮತ್ತು ಕೇಂದ್ರದ ನಾರ್ಕೋಟಿಕ್ ಸಂಸ್ಥೆಯವರು ಕರ್ನಾಟಕದಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಜಿಲ್ಲೆ, ಇದು ಮುಖ್ಯಮಂತ್ರಿಗಳ ಜಿಲ್ಲೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ 400 ಕೋಟಿ ವರ್ತ್ ಡ್ರಗ್ಸು ನಾವು ಸೀಸ್ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ನಾನು ನೋಡಿದೆ. ಅದು ಸಿಕ್ಕಿರೋದೇ 20 kg MD. 1 kg MD ಮೆಕಡ್ರೋಲ್ ಇಟ್ ಇಸ್ ಕಾಸ್ಟಿಂಗ್ ಓನ್ಲಿ 20 lakhs. 20 kgಗೆ ಎಷ್ಟಾಗುತ್ತೆ? 4 ಕೋಟಿ ಆಗುತ್ತೆ. 4 ಕೋಟಿನ ನೀವು ಡ್ರಮ್ಗಳಲ್ಲಿ ನೀರನ್ನು ಇಟ್ಟು ನೀರನ್ನು ಬೆರೆಸಿ ನೀರಿಂದ ಅದನ್ನು ತಯಾರಿ ಮಾಡುವಂಥ ಒಂದು ಪ್ರಕ್ರಿಯೆ. ಆ ಡ್ರಮ್ಮಲ್ಲಿ ನೀರು ಇರುವಂಥದ್ದನ್ನು ಸೇರಿಸಿ 170 ಲೀಟ್ರ್ ನೀರಿತ್ತು ಡ್ರಮ್ಮಲ್ಲಿ ಅಂತ ಸೇರಿಸಿ ಅದಕ್ಕೂ ನೀವು ಬೆಲೆ ಕಟ್ಟಿ ಒಂದೊಂದು ಡ್ರಮ್ಗೆ ಒಂದು ಲೀಟ್ರಿಗೆ 40 ಕೋಟಿ 50 ಕೋಟಿ ಅಂತ ನೀವು ಚಾರ್ಜ್ ಮಾಡಿ 400 ಕೋಟಿ 500 ಕೋಟಿ ಡ್ರಗ್ಸು ಮೈಸೂರು ಸಿಕ್ಕಿದೆ ಅಂತ ಹೇಳುವಂಥ ಕೆಲಸವನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ಪಾರ್ಟ್. ABVP ಎನ್ನುವಂಥ ಈ ಸಂಘಟನೆ BJPಯವರ ಅಂಗಸಂಸ್ಥೆ, ಅಖಿಲ ಭಾರತೀಯ ವಿದ್ಯಾಪರಿಷತ್ ಅನ್ನುವಂಥದ್ದು ಏನಿದೆ, ಅವರು ಎಲ್ಲ ಕಾಲೇಜುಗಳಿಂದ ಮಕ್ಕಳನ್ನ ಕರ್ಕೊಂಬಂದು ಇವತ್ತು ಒಂದು ಪ್ರತಿಭಟನೆ ಮಾಡಬೇಕು. ಅಲ್ಲೆಲ್ಲ ಗನ್ ಹೌಸಲ್ಲಿ ಎಲ್ಲರೂ ಅಡ್ರೆಸ್ ಮಾಡಿದ್ದಾರೆ ಅವರ ಮುಖಂಡರುಗಳು. ಮಾಡಲಿ, ಯಾವ ಕಾಲೇಜಲ್ಲಿ ಕಾಲೇಜಿಂದ ಹುಡುಗರನ್ನ ಕರ್ಕೊಂಬಂದು ಏನು ಭಾಷಣ ಮಾಡಿದ್ದಾರೆ ಅನ್ನುವಂಥದ್ದು ತಾವೆಲ್ಲ ಮೀಡಿಯಾದಲ್ಲಿ ಕ್ಯಾಪ್ಚರ್ ಮಾಡಿದ್ದೀರಿ. ಕಾಲೇಜ್ ಸ್ಟೂಡೆಂಟ್ಸ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬಂದು ಭಾಷಣ ಯಾವ ರೀತಿ ಇರುತ್ತೆ? ಈ ಡ್ರಗ್ಸ್ಗೆ ಕಾಂಗ್ರೆಸ್ನವರೇ ನೇರವಾಗಿ ಹೊಣೆ ಇದ್ದಾರೆ, ಈ ಡ್ರಗ್ಸ್ಗೆ ಮುಸ್ಲಿಂ ಸಮುದಾಯವೇ ನೇರವಾಗಿ ಹೊಣೆ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಭಾಷಣ ಮಾಡಿ ಆ ಯಂಗ್ ಮೈಂಡ್ಸ್ಗೆ ತುರುಕುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ. ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ, ಮೈಸೂರು ಸಿಟಿಜನ್ ಆಗಿ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ದೂರನ್ನು ಕೊಡ್ತಾ ಇದ್ದೀನಿ. ಕೆಲವು ಕಾಲೇಜುಗಳು ಅವರ ಮುಖಂಡರುಗಳು, ಅವರ ಮ್ಯಾನೇಜ್ಮೆಂಟ್ನವರು BJPಯವರಿದ್ದಾರೆ. ಅವ್ರು ಅಲ್ಲಿ ಸೇರ್ಕೊಂಡಿರೋ ಮಕ್ಕಳನ್ನ BJP ಕಾರ್ಯಕರ್ತರಾಗಿ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವರ ಪರ್ಮಿಷನ್ನು ಮತ್ತು ಅವರ ಕೊಟ್ಟಿರುವಂಥ ರೆಕಗ್ನೈಸೇಷನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ. ಇದನ್ನು ಪೊಲಿಟಿಕಲಿ ಯೂಸ್ ಮಾಡ್ಕೊಳ್ಳೋಂಥ ಕೆಲಸ ನಿರಂತರವಾಗಿ ABPಯವರು ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳಿಗೆ ಏನು ಗೊತ್ತಿಲ್ಲದವ್ರನ್ನ ಕರ್ಕೊಂಬಂದಿಲ್ಲಿ ಅವ್ರ ಮೈಂಡ್ಗೆ ಕಾಂಗ್ರೆಸ್ ವಿರುದ್ಧ, ಮುಸ್ಲಿಂ ಸಮುದಾಯದ ವಿರುದ್ಧ ಬೋಧನೆ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದ್ರ ವಿರುದ್ಧ ನಾವು ಹೋರಾಟ ಮಾಡುವಂಥ ಕೆಲಸ ಮಾಡಬೇಕಾಗುತ್ತೆ. ಉದಾಹರಣೆಗೆ ಇವತ್ತು G-SSS ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ KRS ರೋಡಲ್ಲಿ. ಅವರು ನಿರಂತರವಾಗಿ BJP ಕಾರ್ಯಕ್ರಮಗಳಿಗೆಲ್ಲ ಅವರ ಸ್ಟೂಡೆಂಟ್ಸ್ನ ಕಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಿದ್ಯಾಶ್ರಮ ಅನ್ನುವಂಥದ್ದು ಒಂದು ಕಾಲೇಜ್ ಇದೆ, ಅವರು BJP ಓನ್ಡ್, ಅವರೆಲ್ಲ ಓನರ್ಸ್ಗಳೆಲ್ಲ BJPಯವರೇ. ಅವ್ರ ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದು BJP ಕಾರ್ಯಕರ್ತರಾಗಿ ಕನ್ವರ್ಟ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದು ನಮ್ಮ ಪ್ರಶ್ನೆ ಇದೆ. ವಿದ್ಯಾರ್ಥಿ ಹೋರಾಟ ಎಲ್ಲಿ ನಡೀತಾ ಇದೆ? ವಿದ್ಯಾರ್ಥಿ ಹೋರಾಟ ಮಾಡುವಂಥದ್ದಕ್ಕೆ ನಾವು ಸಹಕರಿಸ್ತೀವಿ. ವಿದ್ಯಾರ್ಥಿಗಳು ಅವ್ರಿಗೆ ಹೋಗಿ ಅವರ ಕಾಲೇಜ್ಗಳು ಹೋಗಿ ಬೋಧನೆ ಮಾಡುವಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡಬೇಕಾಗಿದೆ. ಪೊಲೀಸ್ನವ್ರು ಮಾಡುವಂಥದ್ದು ABVP BJP ಮುಖಂಡರುಗಳಲ್ಲ.
BJP ಮುಖಂಡರುಗಳು ಅವ್ರ ಇಂಟೆನ್ಷನ್ ಏನು, ಕಾಂಗ್ರೆಸ್ ವಿರುದ್ಧ ಎತ್ಕಟ್ಟಬೇಕು, ಯಂಗ್ ಮೈಂಡಲ್ಲಿ ಆ ವಿಷ ಬೀಜ ಬಿತ್ತು ಅಂತ ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇನೆ. ಗೃಹ ಇಲಾಖೆ ಎಲ್ಲಿ ಫೇಲ್ಯೂರ್ ಆಗಿದೆ? ಅದನ್ನೇ ಗೃಹ ಇಲಾಖೆ ಎಲ್ಲಿ ಫೇಲ್ಯೂರ್ ಆಗಿದೆ ದಯಮಾಡಿ ಹೇಳಿ. ಇದನ್ನು ತಗೊಂಬಂದಿದ್ದು ಯಾರು? ಎಲ್ಲಿಂದ ಬಂದಿದೆ ಇದು? ಮಹಾರಾಷ್ಟ್ರ ಮತ್ತು ಗುಜರಾತಿಂದ ಬಂದಿರುವಂಥದ್ದು. ಗುಜರಾತು ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರಗಳಿದ್ದಾವೆ? BJP ಸರ್ಕಾರ ಇರುವಂಥದ್ದು. ಅಲ್ಲಿಂದ ಇಂಪೋರ್ಟ್ ಆಗಿರುವಂಥದ್ದು ಅಲ್ಲಿಂದ. ಅಲ್ಲಿ ಬಂದಿರುವಂಥ ವ್ಯಕ್ತಿಗಳು ಅಲ್ಲಿಯವರೇ. ಇಲ್ಲೆಲ್ಲ ಕೂಲಿ ಆಳುಗಳನ್ನ ನೀವು ಹಿಡ್ಕೊಂಡು ಅವನ್ನ ಅರೆಸ್ಟ್ ಮಾಡಿ ಇಲ್ಲಿಯವ್ರನ್ನ ಮುಸ್ಲಿಂ ಸಮುದಾಯದ ಒಂದು 2-3 ಹುಡುಗರು ಸಿಕ್ಕಿದ್ರೆ ಮುಸ್ಲಿಂ ವಿರುದ್ಧ ಮುಸ್ಲಿಮ್ಸೇ ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು BJPಯವರು ಮಾಡ್ತಾ ಇದ್ದಾರೆ. ರಾಜಕೀಯವಾಗಿ ಮಕ್ಕಳನ್ನ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಪೊಲೀಸ್ನವರು ಯಾವ ಕಾರಣಕ್ಕೂ ಎಲ್ಲೂ ವಿಫಲರಾಗಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. 15 ದಿವಸದಿಂದ ಒಂದು ಶೆಡ್ ನಿರ್ಮಾಣ ಮಾಡಿ ಅದಕ್ಕೆ ಇವರು ಮಾಹಿತಿ ಬಂದಿದೆ. 390 ಕೋಟಿ ಮೌಲ್ಯದ ಡ್ರಗ್ ಭಾಷೆ ಅಂತ ಅದನ್ನ ಹೇಳ್ತಾ ಇರೋ ಸುಳ್ಳು. ಹೌದು, ನಾನೀಗ ನಿಮ್ಗೆ ಅಂಕಿಅಂಶ ಕೊಟ್ಟನಲ್ಲ, 20 kg MD ಇಟ್ ಇಸ್ ಕಾಸ್ಟಿಂಗ್ ಓನ್ಲಿ 4 crore. ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಾಸ್ಟ್ 400 crores. ಯಾವನೋ ನಾರ್ಕೋಟಿಕ್ನೂ ಪ್ರೆಸ್ ಸ್ಟೇಟ್ಮೆಂಟ್ನ ರಿಲೀಸ್ ಮಾಡುವಂಥ ಕೆಲಸವನ್ನು 100 ಹುಚ್ಚುಚ್ಚುನ್ ಥರ ಏನೋ ಮಾಡಿದ. 170 ಲೀಟರ್ಸ್ ಡ್ರಮ್ಮಲ್ಲಿ ಇದ್ದಂಥ ನೀರಿಗೂ 1 ಲೀಟರ್ ನೀರಿಗೆ 4 ಕೋಟಿ ಅಂತ ಚಾರ್ಜ್ ಮಾಡವನೆ. ಅದೇನು MD ಏನದು? ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಳ್ಳು ಹೇಳಿ ಸರ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿ ಬರೀ ಸುಳ್ಳನ್ನ ಅಪಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ BJPನಲ್ಲಿದೆ. ಅವ್ರಿಗೇನಿದ್ರು ಮುಸ್ಲಿಮ್ಸು ಅನ್ನುವಂಥದ್ದು ಎತ್ಕಟ್ಟಬೇಕು, ಮುಸ್ಲಿಮ್ಸು ಹಿಂದೂಗಳಿಗೆ ಎತ್ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ, DK ಶಿವಕುಮಾರ್ ನೇತೃತ್ವದಲ್ಲಿ. ಅದನ್ನು ಡಿರೈಲ್ ಮಾಡಬೇಕು. ಸಣ್ಣ ವಿಚಾರಗಳನ್ನ ದೊಡ್ಡ ಮಟ್ಟ, ಅದು ಮೈಸೂರಲ್ಲಿ ಪ್ರಮುಖವಾಗಿ ಉದಯಗಿರಿಯಲ್ಲಿ ಯಾವುದೋ ಒಂದು ಸಣ್ಣ ಇನ್ಸಿಡೆಂಟ್ ನಡೆದ್ರೆ ರಾಜ್ಯದ ನಾಯಕರೆಲ್ಲ ಬರ್ತಾರೆ ಇಲ್ಲಿ. ಅವನ ಸೂಲಿಬೇಲೆ ಅಂತ ಇನ್ನೊಬ್ಬಂತೆ ಮತ್ತೊಬ್ಬ BJPಯವರು ಶ್ರೀರಾಮ್ ಸೇನೆಯವರು ಎಲ್ಲ ಬರ್ತಾರೆ. ಈ ಶ್ರೀರಾಮ್ ಸೇನೆಯವ್ರ ಕತೆ ಏನು ಅನ್ನುವಂಥದ್ದು ಅಲ್ಲೆಲ್ಲೋ ಬ್ಯಾಡಗಿನಲ್ಲಿ ಯಾರೋ ಶ್ರೀರಾಮ್ ಸೇನೆ ತಾಲೂಕು ಸವದತ್ತಿನಲ್ಲಿ ಶ್ರೀರಾಮ್ ಸೇನೆ ತಾಲೂಕು ಅಧ್ಯಕ್ಷನೇ ಆ ಸ್ಕೂಲ್ ಟ್ಯಾಂಕ್ಗೆ ವಿಷ ಬಿಚ್ಚ ಹಾಕಿದ್ನಲ್ಲ, ಮಕ್ಕಳು ಕೂಡ ಸತ್ತೋಗಲಿ ಅಂತ. ಈ ಉದ್ದೇಶ ಏನು? ಅಲ್ಲೊಬ್ಬ ಮುಸ್ಲಿಂ ಪಾಪ ಹೆಡ್ ಮಾಸ್ಟರ್ ಇದ್ದ, ಅವನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ ಮುಸ್ಲಿಮ್ ಅನ್ನುವಂಥದ್ದು ಕಾರಣಕ್ಕೋಸ್ಕರ ವಿಷ ಬಿತ್ತುವಂಥ ಕೆಲಸವನ್ನು, ವಿಷ ಹಾಕುವಂಥ ಬೆರೆಸುವಂಥ ಕೆಲಸವನ್ನು ಮಾಡಿದ್ನಲ್ಲ. ಅವನು ಯಾರೋ ಶ್ರೀರಾಮ್ ಸೇನಾ ಮುಖಂಡ, ತಾಲೂಕು ಅಧ್ಯಕ್ಷ ಅವನು. ಇವರು ಈ ಕೆಲಸ ಮಾಡಿ ಇಡೀ ದೇಶಾದ್ಯಂತ ಟೆರರಿಸಮ್ ಮಾಡ್ತಾ ಇರುವಂಥವ್ರೆ BJPಯವರು, ಅವರ ಸಂಘ ಸಂಸ್ಥೆಗಳು, ABVP ಇವರೆಲ್ಲ ಮಾಡ್ತಾ ಇರುವಂಥ ಒಂದು ಕೆಲಸ. ABVPಯವರು ಮಾಡಬೇಕು ಅನ್ನೋಂಥ ಅವ್ರ ಸ್ಟೂಡೆಂಟ್ ಮೆಂಬರ್ಸ್ಗಳನ್ನ ಕರ್ಕೊಂಬನ್ನಿ, ಕಾಲೇಜ್ನೇ ಬಿಡಿಸ್ಕೊಂಬಂದು ಕರ್ಕೊಂಬಂದು ಆಯಿತು ಒಳ್ಳೆ ಕೆಲಸಕ್ಕೆ ನೀವು ಮಾಡುವಂಥದ್ದಕ್ಕೆ ನಮ್ಮದು ಸಹಕಾರ ಇದೆ. ಒಳ್ಳೆ ಕೆಲಸಕ್ಕೆ ಎಲ್ಲಿ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ವಿರುದ್ಧ, ಮುಸ್ಲಿಮ್ಸ್ ವಿರುದ್ಧ ಭಾಷಣಗಳು ಮಾಡುವಂಥ ಕೆಲಸವನ್ನು BJPಯವ್ರು ಮಾಡ್ತಾರೆ. ನಾವು ಕರೆದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಕಳಿಸ್ತಾರಾ? ಅವ್ರ ಕಾಲೇಜ್ ಮುಂದ್ಗಡೆ ನಾವು ಮುಂದಿನ ದಿನಗಳಲ್ಲಿ ಸ್ಟ್ರೈಕ್ ಮಾಡಬೇಕಾಗುತ್ತೆ. ಮಕ್ಕಳನ್ನ ನೀವು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮ್ಯಾನೇಜ್ಮೆಂಟ್ಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾವ ಮಕ್ಕಳನ್ನ ABVPಯವರು ಕರ್ಕೊಂಬತ್ತವ್ರೆ, ಯಾವ್ಯಾವ ಮಕ್ಕಳುಗಳನ್ನ ಯಾವ್ಯಾವ ಕಾಲೇಜು ಸ್ಕೂಲ್ಗೂ ಮಕ್ಕಳುಗಳನ್ನ ABVPಯವ್ರು ಕರೆದ ತಕ್ಷಣ ಕಳಿಸ್ತಾವ್ರೆ, ಆ ಕಾಲೇಜುಗಳ ವಿರುದ್ಧ ಪರ್ಮಿಷನ್ನು ರೆಕಗ್ನೇಷನ್ನು ಎಲ್ಲ ಕ್ಯಾನ್ಸಲ್ ಮಾಡಬೇಕು. ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ನಾನು ದೂರು ಕೊಡ್ತಾ ಇದ್ದೀನಿ ಪೊಲೀಸ್ ಕಮಿಷನರ್ಗೆ.